ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ಈ ವೀಕು ನಾನು ಬಂದು 4% ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀನಿ. ಅದು ಫೋರೆಕ್ಸ್ ಟ್ರೇಡಿಂಗಲ್ಲಿ. ಸೊ ನಾನೀಗ ಈ ಪೂರ್ತಿ ವೀಕು ಇವತ್ತು ಬಂದು ಡೇಟ್ ಬಂದು ಸಂಡೇ. ಸೊ ಸಂಡೇ ಈವ್ನಿಂಗ್ ಆಗಿದೆ. ಸೊ ನಾನು ಸಂಡೇ ಈವ್ನಿಂಗು ಇವತ್ತು ಅನಾಲಿಸಿಸ್ ಮಾಡ್ತಿಲ್ಲ. ಸೊ ಯಾಕೆ ಅಂದರೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಬೇರಿಶ್ ಬುಲಿಶ್ ಅದೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಪುನಃ ನಾನು ಇನ್ನೊಂದ್ಸರಿ ಮಾರ್ನಿಂಗು ಕೂಡ ಮಾಡ್ಬೇಕು ಅದನ್ನೇ. ಸೊ ಡೈರೆಕ್ಟ್ ಆಗಿ ಮಂಡೇ ಮಾರ್ನಿಂಗು ನಾನು ಕಾಲೇಜ್ಗೆ ಹೋದಾಗಲೇ ಮಾಡ್ತೀನಿ. ಸೊ ಈ ವೀಕು ನಾನು ಹೋಲ್ ಜರ್ನಿ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಿಂಗೆ ನಾನು 4% ಮಾಡ್ತೀನಿ. ಈ ವೀಕ್ ನನ್ನ ಗೋಲ್ನ ಅಚೀವ್ ಮಾಡ್ತೀನಾ ಅಥವಾ ಫೇಲ್ ಆಗ್ತೀನಾ ಅಂತ ಅಂದ್ಬಿಟ್ಟು. ಸೊ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಓಕೆನಾ, ಲೆಟ್ಸ್ ಗೋ. NZD ಕ್ಯಾಡಲ್ಲಿ 4 ಅವರ್ಸ್ಗೆ ಹೋಗಿದ್ರೆ ನಾನು ಹೇಳಿದ್ದೆ ಯಾವಾಗಲೇ ನಿಮಗೆ ಏನಂತ, ಅಕಸ್ಮಾತ್ ಏನಾದ್ರೂ ನಾನು ಈ ಟ್ರೇಡ್ನ ಎಂಟ್ರಿ ಆಗಬೇಕು ಅಂತ ಅಂದರೆ ನನಗೆ ಬಂದು ಇದು ಇಲ್ಲಿ ಈ ಲೆವೆಲ್ನ ಬಂದು ಇಲ್ಲೇನಾರು ಎಂಗೋಲ್ಫಿಂಗ್ ಕೊಟ್ಟರೆ ನಾನು ಎಂಟ್ರಿ ಆಗ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಹಂಗಾಗಿ 1 ಅವರ್ಗೆ ಹೋದ್ರೆ ನೀವೀಗ, ಸೊ 1 ಅವರಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ. 1 ಅವರಲ್ಲಿ ಬಂದು ಇದನ್ನು ರೀಟೆಸ್ಟ್ ಮಾಡಿ ಎಂಗೋಲ್ಫಿಂಗ್ ಕೂಡ ಕೊಟ್ಟಿದೆ. ಸೊ EMAಗೆ ಸ್ವಲ್ಪ ರಿಜೆಕ್ಷನ್ ಪರವಾಗಿಲ್ಲ ಆದ್ರೂ. ಸೊ ಈ ಕ್ಯಾಂಡಲ್ ಕೆಳಗೆ ಬಂದಾಗ ಆಟೋಮೆಟಿಕ್ಕಾಗಿ ಅದು ಟ್ಯಾಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನೋಡ್ಬೋದು 30 ಮಿನಿಟ್ಸ್ ಚೆನ್ನಾಗಿದೆ ಎಂಗೋಲ್ಫಿಂಗು. ಸೊ ಹಾಗಾಗಿ ಈ ಟ್ರೇಡ್ನ ನಾನು ಎಂಟ್ರಿ ಆಗಿದ್ದೀನಿ. ಸೊ ತೋರಿಸ್ತೀನಿ ಈಗ. ಮೆಟಾ ಟ್ರೇಡರ್ 5 ಕಾಣಿಸ್ತಿದ್ಯಾ? ಮೆಟಾ ಟ್ರೇಡರ್ 5 NZD ಕ್ಯಾಡ್. ಸೊ ಕ್ಯಾಮ್ರಾ ಇದರದಿಂದ ಕಾಣ್ತಾ ಇಲ್ಲ ನಿಮಗೆ, ನೋಡಿ NZD ಕ್ಯಾಡ್ ಕಾಣಿಸ್ತಾ. ಎಂಟ್ರಿ ಆಗಿದ್ದೀನಿ. ಸೊ ಸದ್ಯಕ್ಕೆ -5% ಓಡ್ತಾ ಇದೆ. ನಮ್ಮ ಸ್ಟಾಪ್ ಲಾಸ್ ಫಿಕ್ಸ್ ಮಾಡಬೇಕು. ಒಂದು ನಿಮಿಷ. ಸೊ ನಮ್ಮ ಎಂಟ್ರಿ ಆಗಿರೋದು ಇಲ್ಲಿ, ನಾನು 35 ಪಿಪ್ಸ್ಗೆ ಹಾಕಿದ್ದೆ. ಸೊ 35 ಬಂದು 1 ಇದೆ, ಪರವಾಗಿಲ್ಲ ಆದ್ರೂ. ಸೊ 35 ಕೊಂಡ್ಸಲ್ಲ ನಾವು ಯಾವಾಗಲೂ ಆ್ಯಕ್ಯುರಸಿಲಿ ಎತ್ತಿದ ಕೈ, ಪರವಾಗಿಲ್ಲ ಇಷ್ಟಿಗೆ ಹಾಕೋಣ. ಜಾಸ್ತಿ ತಲೆ ಕೆಡಿಸ್ಬಿಡ್ತೈತೆ ಇದು. 35.1 ಇದೆ. ಸೊ 1:2 ನಮಗೆ ಇಲ್ಲಿಗೆ ಬಂದರೆ 1:2 ಕಣ್ಣು ಮುಚ್ಕೊಂಡು ಸಿಗುತ್ತೆ. ಸೊ 4 ಅವರ್ಗೆ ಹೋದರೆ ನಮ್ಮದು ನೆಕ್ಸ್ಟ್ ಫಸ್ಟ್ ಟಾರ್ಗೆಟ್ ಬಂದೇ ಇದು. ಸೊ ಅಥವಾ ಕ್ಯಾಂಡಲ್ಲು ಇದೇ ಥರ ಇಲ್ಲಿ ಬಂದು ಸ್ವೈಪ್ ಮಾಡ್ಬೋದು, ಈ ಥರ ವಿಕ್ ಮಾಡ್ಬೋದು, ಈ ಥರ ಬಂದು ಇಲ್ಲಿ. ಸೊ ಇಲ್ಲ ಅಂದರೆ ನಾವು ಈ ಕ್ಯಾಂಡಲ್ಲು ಇಲ್ಲಿ ಹೆಂಗೆ ವಿಕ್ ಕಡ್ಡಿ ಥರ ಬಿಟ್ಟಿದೆಯಲ್ಲ, ಅದೇ ಥರ ಕಡ್ಡಿ ಥರನ ಈ ಲೈನ್ ನಾನು ಹಾಕಿದ್ದೀನಿ, ಆ ಲೈನ್ಗಿಂತ ಕೆಳಗಡೆ ಕ್ಲೋಸ್ ಆಯಿತು ಅಂತಂದರೆ, ಸೊ ವಿಲ್ ಸೆಟ್ ಆ್ಯಂಡ್ ಫರ್ಗೆಟ್. ಆ ಕ್ಯಾಂಡಲ್ನ ಬಿಟ್ಬಿಡೋದೆ. ನೆಕ್ಸ್ಟ್ ಇಲ್ಲಿ ಗಂಟ ಬರುತ್ತೆ ಆ ಕ್ಯಾಂಡಲ್ಲು. ನೆಕ್ಸ್ಟ್ ಇಲ್ಲಿ ಗಂಟೆ ಬಿಡ್ತೀನಿ ನಾನು. ಅಕಸ್ಮಾತ್ ಏನಾದ್ರೂ 4 ಅವರಲ್ಲಿ ಈ ಲೈನ್ಗಿಂತ ಕೆಳಗಡೆ ಏನಾದ್ರು ಕ್ಯಾಂಡಲ್ ಕ್ಲೋಸ್ ಆಯಿತು, ಇದೇನಾರು ಹಿಂಗೆ ವಾಪಸ್ ಬಂದು ಅಂದರೆ, ಸೊ ಡೈಲಿಗೆ ಹೋಗಿ ಡೈಲಿ ನಾನು ಇಲ್ಲಿಂದ ಈಗ ಇಲ್ಲಿದೆಯಲ್ಲ 1:2 ಅಲ್ಲಿ, ಸೊ ನನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು 2.79 ಆಗುತ್ತೆ. ಸೊ 2.79 ಆಗಿ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆಯಿತು ಇಲ್ಲಿ ಅಂತ ಅಂದರೆ, ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಯಿತು, ನೆಕ್ಸ್ಟು ಲೋವರ್ ಲೋ ಬರುತ್ತೆ. ಸೊ ಲೋವರ್ ಲೋ ಬಂದು ಆಲ್ಮೋಸ್ಟ್ 1:3.5 ಆ ಥರ ಏನಾದ್ರು ಒಂದಷ್ಟು ಬರ್ಬೋದು. ಸೊ ಎಷ್ಟು ಬರ್ಬೋದು ಅಂತ ಮೊದಲೇ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ನಮ್ಮ ಟಾರ್ಗೆಟ್ನ 1:2 ಅಂತ ಇರಲೇಬೇಕು ಮಿನಿಮಮ್. ಅದು ಇಲ್ಲಾಂದರೆ ಟ್ರೇಡ್ನ ಎಂಟ್ರಿನೂ ಕೂಡ ಆಗಲ್ಲ. ಕಾಣ್ತಿದಲ್ಲ. ಸೊ ನಮ್ಮ ಸ್ಟಾಪ್ ಲಾಸ್ ನಂಬರ್ ಏನು, 0. ಸ್ಟಾಪ್ ಲಾಸ್ ಇದು ಬಿಡೋಣ. 0.80032. 0.80032 ಮಾಡಿಫೈ ಡನ್. ಸೊ ಮಾಡಿಫೈ ಆಗೈತೆ. ಸೊ ನನ್ನ ಸ್ಟಾಪ್ ಲಾಸು, ನನ್ನ ಚಾಟು. ಸೊ NZD ಕ್ಯಾಡು ಟ್ರೇಡ್ ಎಂಟ್ರಿ ಆಗಿರೋದು, ಸದ್ಯಕ್ಕೆ ಟ್ರೇಡ್ ಇಲ್ಲಿ ಓಡ್ತೈತೆ. ಎಂಟ್ರಿ ಆಗಿರೋದು ಟ್ರೇಡ್ ಸದ್ಯಕ್ಕೆ ಓಡ್ತೈತೆ. ಸೊ ಎಷ್ಟು -$3 ಸಮಥಿಂಗ್ ಎಲ್ಲ ಅಷ್ಟು ಓಡ್ತೈತೆ. -3 -4 ಓಡ್ತೈತೆ. ಲೆಟ್ಸ್ ಸೆಟ್ ಆ್ಯಂಡ್ ಫರ್ಗೆಟ್. ಲೆಟ್ಸ್ ಗೋ, ಏನಾಗುತ್ತೆ ನೋಡೋಣ. ಓಕೆ, ಬಾಯ್.
ಟ್ಯೂಸ್ಡೇ ಮಾರ್ನಿಂಗ್ 10:45. ಸೊ 10:45 ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ತಾ ಇದೆ, ಫ್ರಂಟಲ್ಲಿ ತೋರಿಸ್ತಾ ಇದೆಯಲ್ಲ ಎಲ್ಲ 10:45. ಸೊ ಮಾರ್ಕೆಟ್ ನೋಡೋಣ ಏನೇನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದು NZD CAD, ನೆನ್ನೆ ನಾವು ತೊಗೊಂಡಿದ್ವಿ ಅಲ್ಲ ಅದು. ಸೊ ಇದು ನಾನು ಹೋಪ್ಸ್ ಹೋಗ್ಬಿಟ್ಟಿತ್ತು, ಯಾಕೆ ಗೊತ್ತಾ? ಸೊ ಇದು ಬಂದು ಎಂಗೋಲ್ಫಿಂಗ್ ಕೊಟ್ಮೇಲೆ ನಾವಿಲ್ಲಿ ತೊಗೊಂಡಿದ್ವಿ. ಅದಾದಮೇಲೆ ಇಲ್ಲಿಂದ ಅದು ಪುನಃ ಮೇಲಕ್ಕೆ ಹೋಗ್ತಾ ಇತ್ತು. ಸೊ ಇಲ್ಲಿಂದ ರಿಜೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಬಟ್ ಆದರೆ 30 ಮಿನಿಟ್ಸ್ಗೆ ಹೋದಾಗ ಇದು ಕ್ಯಾಂಡಲ್ ಮೇಲೋಗಿ ಇದನ್ನ ಪುಷ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಮೇಲೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗಿಲ್ಲ ಅದು ಆ ಥರ. ಸೊ 1 ಅವರಲ್ಲಿ ಅದು ವಾಪಸ್ ಇಲ್ಲಿಂದ ರಿಜೆಕ್ಷನ್ ಪಡ್ಕೊಂಡು ಚೆನ್ನಾಗಿ ಇಲ್ಲೊಂದು ಎಂಗೋಲ್ಫಿಂಗ್ ಕೊಟ್ಟು ವಾಪಸ್ ಬಂದಿದೆ. ಲೋವರ್ ಲೋ ಮಾಡಿಕೊಂಡು ಈ ಲೋವರ್ ಲೋನ ಬ್ರೇಕ್ ಮಾಡಿ ಇದಕ್ಕಿಂತ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಇದು. ಸೊ 4 ಅವರ್ಗೆ ಹೋಗ್ತೀನಿ ಅಂದರೆ ಇಟ್ಸ್ ಲುಕಿಂಗ್ ನೈಸ್. ಸೊ ನೆಕ್ಸ್ಟ್ ಲೋವರ್ ಹೈ ಲೋವರ್ ಲೋ ಆಗಿದೆ. ಸೊ ನಮ್ಮದು ಕರೆಂಟ್ಲಿ ಇದು 1:1ಗೆ ನಾನೊಂದು ಅಲಾರಾಮ್ ಕೊಟ್ಟಿದ್ದೆ ಇಲ್ಲಿ ನಾನು. 1:1ಗೆ ಬಂದಿದ ತಕ್ಷಣ ನಾನು ಸ್ಟಾಪ್ ಲಾಸ್ನ ನಾನು ಬ್ರೇಕ್ ಇವನ್ಗೆ ಹಾಕ್ಕೊತೀನಿ. ಸೊ ಹಂಗಾಗಿ ನನಗೆ ಲಾಸ್ ಆಗಬಾರ್ದು ಅಂತ ಅಂದ್ಬಿಟ್ಟು, ಏನಿದ್ರು ಬರೀ ಪ್ರಾಫಿಟ್ಸ್ ಬೇಕು ಅಂತ ಅಂದ್ಬಿಟ್ಟು. ಮಿನಿಮೈಸ್ ಯುವರ್ ಲಾಸಸ್ ಇಫ್ ಯು ವಾಂಟ್ ಟು ಬಿ ಪ್ರಾಫಿಟಬಲ್. ಸೊ ದಟ್ಸ್ ಅ ಕೀ ಟು ಬಿಕಮ್ ಅ ಪ್ರಾಫಿಟಬಲ್ ಟ್ರೇಡರ್. ಸೊ ಇದು 1:1 ಇತ್ತು. ಅಲ್ಲಿಗೆ ಬಂದ ನೋಟಿಫಿಕೇಶನ್ ಕೊಟ್ಟಾಗ ನಾನು ಸ್ಟಾಪ್ ಲಾಸ್ನ ಇಲ್ಲಿಂದ ಎತ್ತಿ ಇಲ್ಲಿಗೆ ಆಗ್ತಿದೆ. ಸೊ ಇದು 1:1 ಅಂದರೆ $100 ಹತ್ತಿರ ಇನ್ನೂ ಟ್ಯಾಪ್ ಆಗಿರಲಿಲ್ಲ. ಒಂದು $80-90 ಹತ್ತಿರ ಹೋಗಿತ್ತು. ಇವಾಗ ಕರೆಂಟ್ಲಿ 38 $38 ಹತ್ತಿರ ಓಡ್ತಾ ಇದೆ. $38. ದಿಸ್ ಇಸ್ ಮೈ ಫಂಡೆಡ್ ಅಕೌಂಟ್. $38 ಹತ್ರ ಓಡ್ತಾ ಇದೆ ಇದು. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. NZD CAD ಏನೋ ನಾವು ಮಾಡಿದ್ವಿ, ಓಕೆನಾ. ನೆಕ್ಸ್ಟ್ ಇನ್ನು ಮಿಕ್ಕಿರೋ 3 ಪೇರ್ಸ್ ಏನಾಗೈತೆ ಅಂತ ನೋಡ್ಬಿಡೋಣ. ನನ್ಗೆ ಇಲ್ಲಿಗೋಗುತ್ತೆ ಅಂತ ಗೊತ್ತಿತ್ತು, ನಾನು ಮೊದಲೇ ಪ್ರಿಡಕ್ಷನ್ ಮಾಡಿ ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿಗೆ ಹೋಗುತ್ತೆ ಅಂತ. ಬಟ್ ನನಗೆ ಎಂಟ್ರಿ ಬೇಕು ಅಂತ. ಸೊ ಎಂಟ್ರಿ ನನಗೆ ಎಲ್ಲಿ ಕೊಟ್ಟರೆ ನಾನು ತೊಗೊಳಕ್ಕಾಗೋದು. ಯಾಕೆಂದರೆ ಇಲ್ಲ ಅಂದರೆ ನೀವೇ ಅಕಸ್ಮಾತ್ ನೀವು ಅಂದ್ಕೊಳ್ಳಿ ಇಲ್ಲಿ ಎಂಟ್ರಿ ಕೊಡ್ತು, ನನ್ನ ಎಂಟ್ರಿ ಅದೇ, ನನ್ನ ಸ್ಟಾಪ್ ಲಾಸ್ ತೆಗ್ದು ಇಲ್ಲಿಗಾಗ್ತೆ, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆಮೇಲೆ ನನಗೆ ನೀಟಾಗಿರೋ ರಿಸ್ಕ್ ರಿವಾರ್ಡ್ ಸಿಗಲ್ಲ, ಇಷ್ಟಿರುತ್ತೆ. ಇದೆಲ್ಲ ತುಂಬ ರಿಸ್ಕಿಯಾಗಿರುತ್ತೆ, ಬೇಗ ಮನಿ ಲೂಸ್ ಮಾಡ್ಕೊತೀವಿ. ಸೊ ದಿಸ್ ಈಸ್ ನಾಟ್ ಅಕಾರ್ಡಿಂಗ್ ಟು ಮೈ ಸ್ಟ್ರಾಟಜಿ. ಸೊ ಐ ಆಮ್ ನಾಟ್ ಟೇಕಿಂಗ್ ದಿಸ್ ಶೆಡ್, ಓಕೆ. ಹಂಗಾಗಿ ನಾನು ಇದನ್ನು ತೊಗೊಂಡಿಲ್ಲ. ಹಿಂಗಿತ್ತು. ಸೊ ಅದು ಬಂದು ಇಲ್ಲಿ ಟ್ಯಾಪ್ ಆಗಿ ಎಂಗೋಲ್ಫಿಂಗ್ ಕೊಟ್ಟಿದ್ರೆ ಈ ಜಾಗದಲ್ಲಿ ನಾನು ಆರಾಮಾಗಿ ತೊಗೊತಾ ಇದ್ದೆ. ಸೇಮ್ ಇದು ಯಾವ ಥರ ಇದೆ ಅಲ್ಲಿ ನನಗೆ ಹಿಂಗೆ ಇದೇ ಥರ ಇಲ್ಲೊಂದು ಸರಿ ಕೊಟ್ಟಿದ್ರೆ ಕಣ್ಮುಚ್ಕೊಂಡು ತಗೊತಾ ಇದೆ. ಸೊ ನೆಕ್ಸ್ಟ್ ನೋಡೋಣ GBP CHF. GBP CHF, ಇಟ್ಸ್ ಲುಕಿಂಗ್ ನೈಸ್. ಡೈಲಿ ಚೆನ್ನಾಗಿದೆ ನೋಡೋಕ್ಕೆ, ಬುಲ್ಲಿಶ್ ಆಗಿದೆ. ಸೊ ಏನಿಲ್ಲ, ನನಗೆ ಈ ಪ್ರೀವಿಯಸ್ ಏನಿದೆ ಇದು ಕೆಳಗಡೆ ಏನಾದ್ರು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಮಸ್ತು ಸಾಕು. ಅದಾದಮೇಲೆ 4 ಅವರಲ್ಲಿ ಅಫ್ಕೋರ್ಸ್ ಅದು ಅಲ್ಲಿ ಕೆಳಗೆ ಕ್ಲೋಸ್ ಆಗುತ್ತೆ, ಇಲ್ಲೂ ಕೂಡ ಇಲ್ಲಿ ಕೆಳಗೆ ಕ್ಲೋಸ್ ಆಗುತ್ತೆ. ಹಂಗಾಗಿ ನಾನು ಇಲ್ಲಿ ಟ್ರೇಡ್ ತೊಗೊಂಡು ನನ್ನ ಸ್ಟಾಪ್ ಲಾಸ್ನ ಪ್ರೀವಿಯಸ್ ಐ ವಿತ್ ಸೈಕಾಲಜಿಕಲ್ ಲೆವೆಲ್ ಮೇಲೆ ವಿತ್ EMA ಮೇಲೆ, ಸೊ ಇಲ್ಲಿಗೆ ನನ್ನ ಸ್ಟಾಪ್ ಲಾಸ್ನ ಇಕ್ಕಿ ಈ ಥರ ನಾನು ಎಂಟ್ರಿ ಹಾಕ್ತೀನಿ. ಸೊ ಹಂಗೂ ಅಲ್ಲಿ ಎಂಟ್ರಿ ಆಗದೇ ಟ್ರೇಡ್ ಏನಾರು ಮಿಸ್ ಮಾಡಿದ್ರೆ, ಸೊ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಇಂಗೋಲ್ಫಿಂಗ್ ಕೊಟ್ಟ ಮೇಲೆ ಎಂಟ್ರಿ ಹಾಕ್ತೀನಿ. ಸೊ ನಮ್ಮ ಟಾರ್ಗೆಟ್ ಬಂದು ಇದರಲ್ಲಿ ನಾನು ಹೇಳಿದ್ನಲ್ಲ ನೆನ್ನೆನೆ 4 ಅವರ್ 4 ಅವರಲ್ಲಿ ಇಲ್ಲಿರುತ್ತೆ. ಸೊ ಇಲ್ಲಿ 1:2 ಇದು. ಸೊ ಮಿನಿಮಮ್ ಒಂದು 1:2 ಇರಲೇಬೇಕು, ಇಲ್ಲಾಂದರೆ ಟ್ರೇಡ್ ತೊಗೊಳಕ್ಕಾಗಲ್ಲ ನೀವು. ಯಾಕೆ ಅಂದರೆ ಜಾಸ್ತಿ ರಿಸ್ಕ್ ಮಾಡಿಬಿಟ್ಟು ಕಮ್ಮಿ ಪ್ರಾಫಿಟ್ ತೊಗೊಳೋದು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಹಾಗಾಗಿ ಎಷ್ಟು ರಿಸ್ಕ್ ಮಾಡ್ತೀರಾ ಅದ್ರ ಡಬಲ್ ಇರಲೇಬೇಕು. ಸೊ ಎಕ್ಸಾಂಪಲ್, ಇಫ್ ಯು ರಿಸ್ಕ್ 10,000 rupees, your profit should be like 20,000, leaving your risk amount. ಸೊ ಈಗ ನೀವು 10,000 ಏನಾದರೂ ರಿಸ್ಕ್ ಮಾಡಿದ್ರಿ ಅಂತಂದರೆ ಆ 10,000ನ ತೆಗ್ದಾಕಿ ಅದು ಬಿಟ್ಟು ನಿಮ್ಗೆ ಇನ್ನೂ 20,000 ಸಿಗಬೇಕು. ಸೊ ಹಂಗಾಗಿ ಅದನ್ನು 1:2 ಅಂತ ಕರೀತಾರೆ. ಹಂಗಾಗಿ ಮಿನಿಮಮ್ 1:2 ಇದ್ರೆ ಮಾತ್ರ ನೀವು ಪ್ರಾಫಿಟೇಬಲ್ ಆಗಕ್ಕೆ ಸಾಧ್ಯ. ಅದಾದಮೇಲೆ ನಿಮ್ಮ ಲಾಸಸ್ನ ಮಿನಿಮೈಸ್ ಮಾಡ್ಕೊಳ್ಳಿ. ಹೇಗೆ ಅಂತ ಅಂದರೆ, ನಾನು ಹೇಳಿದ್ನಲ್ಲ ಇಲ್ಲಿ ನಮ್ದು ಆಲ್ರೆಡಿ ರನ್ನಿಂಗ್ ಟ್ರೇಡಲ್ಲಿ ಹೇಳಿದ್ನಲ್ಲ. ಸೊ ಅಕಸ್ಮಾತ್ ನಿಮ್ಮ ಟ್ರೇಡ್ ಏನಾದರೂ 1:1 ಇಲ್ಲಿ ಟ್ಯಾಪ್ ಆಯ್ತು, ಇಲ್ಲಿ ಗಂಟ ಬಂತು ಅಂತ ಅಂದರೆ ನಿಮ್ಮ ಸ್ಟಾಪ್ ಲಾಸ್ನ ತೆಗೆದು ಬ್ರೇಕ್ ಇವನ್ಗೆ ಹಾಕ್ರಿ. ಸೊ ಬ್ರೇಕ್ ಇವನ್ಗೆ ಹಾಕ್ದಾಗ ಏನಾಗುತ್ತೆ, ಪುನಃ ಅದು ಎಂಟ್ರಿ ಲೆವೆಲ್ಗೆ ಹೋಯ್ತು. ಅಕಸ್ಮಾತ್ ಎಂಟ್ರಿ ಲೆವೆಲಿಂದ ಹಿಂಗೆ ಡೈರೆಕ್ಟಾಗಿ ಹೋಯ್ತು ಅಂತಂದರೆ ನಿಮ್ಮ ಬ್ರೇಕ್ ಇವನ್ ಟ್ಯಾಪ್ ಆಗಿರುತ್ತೆ. ಸೊ ಹಂಗಾಗಿ ನಿಮ್ಮ ಪ್ರಾಫಿಟ್ ಸಿಗಲ್ಲ, ಆಮೇಲೆ ನಿಮ್ಮ ದುಡ್ಡು ಕೂಡ ಹೋಗಲ್ಲ, ನೀವು ಬ್ರೇಕ್ ಇವನ್ ಆಗಿರ್ತೀರ. ಸೊ ವಿಲ್ ಬಿ ಇನ್ ದ ಸೇಫ್ ಸೈಡ್. ಆಮೇಲೆ
ನೀವು 1:1 1:2 ಹೋದ್ಮೇಲೆ ಇದನ್ನ ತೆಗ್ದು 1:1 ಆ ಥರ ಹಾಕೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಾನು ಮಾಡ್ತಾ ಇರೋದು ಸ್ವಿಂಗ್ ಟ್ರೇಡಿಂಗು. ಸೊ ಸ್ವಿಂಗ್ ಟ್ರೇಡಿಂಗ್ ಅಂದರೆ ನಾನು ಮಂಡೇಯಿಂದ ಪುನಃ ಸ್ಯಾಟರ್ಡೆ ಗಂಟನೂ ಫ್ರೈಡೆ ಈವ್ನಿಂಗ್ ಗಂಟನೂ ಹೋಲ್ಡ್ ಮಾಡಿರ್ತೀನಿ, ಇಲ್ಲಾಂದರೆ ವೀಕೆಂಡು ಕೂಡ ಹೋಲ್ಡ್ ಮಾಡಿರ್ತೀನಿ ಅಂಟಿಲ್ ಅನ್ಲೆಸ್ ಇಟ್ ಹಿಟ್ ಮೈ ಟಿ ಪಿ. ಸೊ ಹಾಗಾಗಿ ಇದನ್ನ ಹಿಂಗೆ ರನ್ ಆಗಕ್ಕೆ ಬಿಡಬೇಕು. ಅದಾದಮೇಲೆ 1:1ಗೆ ಹಾಕೋಕ್ಕಾಗಲ್ಲ, ನಾನು ಸ್ಟಾಪ್ ಲಾಸ್ನೆಲ್ಲ ನಾನು ಪ್ರಾಫಿಟ್ ತೊಗೊಂಬಿಡೋಣ ಅಂತ ಅಂದ್ಬಿಡು. ಸೊ ಸ್ವಿಂಗ್ ಟ್ರೇಡಿಂಗ್ ಆಗಿರೋದ್ರಿಂದ ನಾನು ಹೇಳೋಕ್ಕಾಗಲ್ಲ, ನಾನು ಪ್ರಾಫಿಟ್ಸ್ನ ಕೂಡ ಫಿಕ್ಸ್ ಮಾಡೋಕ್ಕಾಗಲ್ಲ. ಜಾಸ್ತಿ ಪ್ರಾಫಿಟ್ಸು ಸಿಗ್ಬೋದು, ಕಮ್ಮಿ ಪ್ರಾಫಿಟ್ಸು ಸಿಗ್ಬೋದು. ಸೊ ಬಟ್ ಮಿನಿಮಮ್ ಒಂದು 1:2 ಸಿಗಲೇಬೇಕು. ಸೊ ಲೆಟ್ಸ್ ಸಿ, ಇಷ್ಟು ಈ ವಿಡಿಯೋದಲ್ಲಿ ಹೇಳಿದ್ರೆ ನಾನು ನಿಮಗೆ. ಸೊ ಅದಾದಮೇಲೆ ಇದು ನೋಡಿ, ಯೂರೋ ಕ್ಯಾಡ್ ಯೂರೋ ಕ್ಯಾಡ್ ಬಂದು ಡೈಲಿ ನೋಡಿ. ಸೊ ಡೈಲಿ ಬಂದು ನಮ್ಗೆ ಕರೆಕ್ಟಾಗಿ ಈ ನೆಕ್ಲೈನ್ ಲೆವೆಲ್ ಏನಿದೆ, ಸೊ ವಿತ್ ಇ ಎಮ್ ಐ ಅಂತೂ ರೀಟೆಸ್ಟ್ ಮಾಡಿಲ್ಲ. ಸೊ ಈ ಲೆವೆಲಲ್ಲಿ ನಮಗೆ ರಿಜೆಕ್ಷನ್ ಕೊಡ್ತಾ ಇದೆ. ಸೈಕಲಾಜಿಕಲ್ ಲೆವೆಲ್ 1.62,000. ಸೊ 4 ಅವರ್ಸ್ಗೆ ಹೋದರೆ, ಸೊ 4 ಅವರ್ಸಲ್ಲಿ ನೋಡ್ಬೋದು ರಿಜೆಕ್ಷನ್ನು. ಬಟ್ ನಮ್ಗೆ ಯಾವ ಥರ ಬೇಕು ಅಂದರೆ ಇ ಎಮ್ ಐನ ಕೆಳಗಡೆ ಹಿಂಗೆ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಎಂಗೋಲ್ಫಿಂಗ್ ಆ ಥರ ಕೊಟ್ರೆ ಮಾತ್ರ ನಾವು ತೊಗೊಳ್ಳೋದು. ಸೊ ಹೇಗೆ ಅಂದರೆ ಹೀಗೆ ನೋಡಿ, ಹಿಂಗೆ ಬರಬೇಕದು ನಮಗೆ, ಲೈಕ್ ಅದೆಲ್ಲ. ಸೊ ಇದು ಬರಬೇಕು ನಮಗೆ ಈ ಥರ. ಇನ್ನೊಂದ್ಸರಿ ನೋಡೋಣ. ಈ ಥರ ಇ ಎಮ್ ಐ ಹಿಂಗೆ ಬಂದು ಇದು ಕೆಳಗಡೆ ಟೆಸ್ಟ್ ಆಗಿ ಬಂದರೆ ಮಾತ್ರ ನಾವು ಟ್ರೇಡ್ ತೊಗೊತೀವಿ, ಇಲ್ಲ ಅಂದರೆ ತೊಗೊಳ್ಳೋದು. ಟೈಮ್ ಬಂದು ಟೈಮು 7:40 ನೈಟ್. ಸೊ ಟುಡೇ ಇಸ್ ದ ಟ್ಯೂಸ್ಡೇ. ನೋಡಿದ್ರೆ ಟ್ರೇಡ್ ಏನಾಗೈತೆ ಅಂತ. ಸೊ ಟ್ರೇಡ್ ಬಂದು ಅವಾಗಲೇ ನಾನು ಬೆಳಿಗ್ಗೆ ನೋಡಿದ್ದೆ. ಸೊ ಟ್ರೇಡ್ ಇಲ್ಲಿ ಓಡ್ತಾ ಇತ್ತು. ಸೊ ಇವಾಗ ಬ್ರೇಕ್ ಇವನ್ ಪುನಃ ಬಂದಿತ್ತು ವಾಪಸ್ಸು ಟ್ರೇಡು. ನೈಸ್ ರಿಜೆಕ್ಷನ್. ಸೊ ಡಾರ್ಚ್ ಕ್ಯಾಂಡಲ್ ಚೆನ್ನಾಗಿ ಕೊಟ್ಟಿದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕಿದ್ದೀನಿ. ಸೊ ನೋಡ್ಬೋದು, ನ್ಯೂಸ್ ಇತ್ತು. ಸೊ ನ್ಯೂಸ್ ಕ್ಯಾಂಡಲ್ ಇದು. ನ್ಯೂಸ್ ಕ್ಯಾಂಡಲ್ ಆಗಿರೋದ್ರಿಂದ ನಮ್ಗೆ ಹೇಳ್ಬೇಕು ಅಂದರೆ 30 ಮಿನಿಟ್ಸಲ್ಲಿ ಹೋದರೆ 30 ಮಿನಿಟ್ಸಲ್ಲಿ ಆಲ್ರೆಡಿ ಇಲ್ಲಿ ಗಂಟೆ ಬಂದಿತ್ತು ಮಾರ್ಕೆಟು. ಸೊ ಅದಾದ್ಮೇಲೆ ನ್ಯೂಸ್ ಕ್ಯಾಂಡಲ್ ಬಂದು ಅಂತ ಮೇಲ್ಕ್ ಹೋಗಿದೆ. 1 ಅವರಲ್ಲಿ ನೋಡಿದ್ರೆ ಅದು ಕೂಡ ಒಳ್ಳೆ ರಿಜೆಕ್ಷನ್ನೇ. ಸೊ ಅದಾದ್ಮೇಲೆ ವಿತ್ ಇ ಎಮ್ ಐ ರಿಜೆಕ್ಷನ್ ವಿತ್ ಎಲ್ಲ ಕೊಟ್ಟು 4 ಅವರ್ಸಲ್ಲಿ ಇದೇನೋ ಒಳ್ಳೆ ಎಂಗೋಲ್ಫಿಂಗ್ ಕವರ್ ಆಯಿತು ಅಂದರೆ ಡ್ಯಾಮ್ ಗುಡ್. ಸೊ ಟ್ರೇಡ್ ವಿಲ್ ಗೋಯಿಂಗ್ ಟು ಹಿಟ್ ಪ್ರಾಫಿಟ್. ನೋಡೋಣ ಏನಾಗುತ್ತೆ ಅಂತ. ಸೊ ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಯೂರೋ GBP ನಾನು ಹೇಳಿದೆ ಇಲ್ಲಿಗೆ ಬಂದು ನಮ್ಗೆ ಎಂಟ್ರಿ ಕೊಟ್ಟರೆ ನಾನು ಎಂಟ್ರಿ ಆಗ್ತೀನಿ ಅಂತ. ಬಟ್ ಎಂಟ್ರಿ ಕೊಟ್ಟಿದೆ, ಬಟ್ ನನಗೆ ಬೇಕಾಗಿರೋ ಎಂಟ್ರಿ ಕೊಟ್ಟಿಲ್ಲ. ಅದು ಹೇಗೆ ಅಂತ ಹೇಳ್ತೀನಿ. ಸೊ ಇದು ವಾಪಸ್ ಈ ಜಾಗಕ್ಕೆ ಬಂದಿದ್ಯಾ, 1 ಅವರ್ಗೆ ಹೋದಾ, ಇಲ್ಲಿ ಎಂಗೋಲ್ಫಿಂಗ್ ಏನೋ ಇದೆ ಕಾಣ್ತಾ ಇರ್ಬೋದು, ಇಲ್ಲಿ ಎಂಗೋಲ್ಫಿಂಗ್. ಓಕೆನಾ, ಈ ಎಂಗೋಲ್ಫಿಂಗ್ ಏನೋ ಇದೆ. ಬಟ್ ಆದ್ರೆ ಇದು ಇ ಎಮ್ ಐ ಮೇಲಿದ್ದಿದ್ರೆ ನಾನು ಕಣ್ಣು ಮುಚ್ಕೊಂಡು ತಗೊಂತ ಇದ್ದೆ, ಕಣ್ಣು ಮುಚ್ಕೊಂಡು, ಆಯ್ತಾ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವು ತಗೊಂಡಾಗ ಹಿಂಗೋಗಿ ಇದನ್ನ ಟ್ಯಾಪ್ ಮಾಡಿ ಇದನ್ನೇ ಸಪೋರ್ಟ್ ಆಗಿ ತಗೊಂಡ್ರೆ ಸಪೋರ್ಟ್ ಲೈಕ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಚಿಕ್ಕಂದ ಕೆಳಗೆ ಬಂದ್ಬಿಡುತ್ತೆ ಹಿಂಗೆ. ಸೊ ಅಷ್ಟೊಂದು ರಿಸ್ಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಇದು ಇ ಎಮ್ ಐ ಕೆಳಗಡೆ ಏನಾದ್ರು ಈ ತರ ಇದ್ದಿದ್ರೆ ಅದನ್ನ ಟ್ಯಾಪ್ ಮಾಡಿ ಅದನ್ನ ಒಂಥರ ಡೌನ್ವರ್ಡ್ಸ್ ಪುಷ್ ಮಾಡ್ಕೊಂಡು ಮೇಲಕ್ಕೆ ಹೋಗ್ತಾ ಇರೋ ತರ ಇದ್ದಿದ್ರೆ ಕಣ್ಣು ಮುಚ್ಕೊಂಡು ತಗೊಂತಿದ್ದೆ ಇದನ್ನ. ಬಟ್ ಆದ್ರೆ ಕೊಟ್ಟಿಲ್ಲ. ಬಟ್ ನೈಸ್ ಎಂಗೋಲ್ಫಿಂಗ್. ನಾನು ಹೇಳ್ದಂಗೆ ಮಾರ್ಕೆಟ್ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾ ಇದೀವಿ. GBP CHF ಸ್ಟಿಲ್ ಕ್ರಿಯೇಟಿಂಗ್ ರೈಟ್ ಶೋಲ್ಡರ್. ಸೊ ಲೆಟ್ಸ್ ವೆಯ್ಟ್ ಫಾರ್ ಇಟ್. 1 ಅವರಲ್ಲಿ ನೋಡೋಣ, ಹೇಳಕ್ಕಾಗಲ್ಲ. 4 ಅವರಲ್ಲಿ ನೋಡೋಣ, ಹೇಳಕ್ಕಾಗಲ್ಲ. ಇಲ್ಲಿಗೆ ಬಂದು ಕ್ಲೋಸ್ ಆದ್ರೆ ತಗೊಳ್ಳೋಣ. ಸೊ ಅದಾದ್ಮೇಲೆ ಯೂರೋ ಕ್ಯಾಡ್ ಎಲ್ಲೋ ನೈಸ್ ರಿಜೆಕ್ಷನ್ ಆಗ್ತಾ ಇದೆ. ನಾನು ಹೇಳಿದೆ ನಿಮ್ಗೆ. ಸೊ ನಂಗೆ ಡೈಲಿಲಿ ಇಲ್ಲಿ ಬಂದು ಟ್ಯಾಪ್ ಆಗಿರ್ಬೇಕು ಇ ಎಮ್ ಐ ಅಂತ ನೋಡಿದೆ. ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದ್ರೆ ವಿಡಿಯೋನ ಹಿಂದೆ ಓಡಿಸ್ಬಿಟ್ಟು ನೋಡಿ, ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಬಂದು ಟ್ಯಾಪ್ ಆಗಿ ಕೊಡುತ್ತೆ ಅನ್ನೋದಾಗಿದ್ರೆ ನಾನು ಹೇಳಿದೆ ಇದು ಮೇಲಕ್ಕೆ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಮೇಲ್ಗೇನೋ ಬಂದಿದೆ, ನೈಸ್ ರಿಜೆಕ್ಷನ್ ಕೂಡ ಬಂದಿದೆ, ಆಮೇಲೆ ಕ್ಯಾಂಡಲ್ ಕೂಡ ಕೊಟ್ಟಿದೆ. ಬಟ್ ನಾನು ಈ ಟ್ರೇಡ್ನ ನಾನು ತಗೊಬೇಕು ಅಂತಂದ್ರೆ ನಾನು ಹೇಳಿದೆ ಇ ಎಮ್ ಐ ಕೆಳಗಡೆ ಬಂದು ರೀಟೆಸ್ಟ್ ಮಾಡಿ, ಇದು ಇ ಎಮ್ ಐ ಕೆಳಗಡೆ ಬಂದು ರೀಟೆಸ್ಟ್ ಮಾಡಿ ಇನ್ನ ಬೇಜಾನ್ ಟೈಮ್ ಬೇಕಿದಕ್ಕೆ ಬರಲಿಕ್ಕೆ. ಸೊ ಲೆಟ್ಸ್ ವೇಟ್ ಫಾರ್ ಇಟ್. ಅದಾದ್ಮೇಲೆ ನಾನೊಂದು ಲೈಕ್ ಒಂದಷ್ಟು ಟ್ರೇಡ್ ಸಿಕ್ಕಿದ್ದೆ.
ಬಟ್ ಆದ್ರೆ ನಾನು ಇದನ್ನೆಲ್ಲ ತಗೊಳ್ಳಿಲ್ಲ, ಯಾಕೆ ಅಂದ್ರೆ ಇದೆಲ್ಲ ಲೋ ಕ್ವಾಲಿಟಿ ಟ್ರೇಡ್ಸ್ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ಇಲ್ಲಿ ನೋಡ್ಬೋದು 10% ನ್ಯೂಟ್ರಲ್, ಬುಲ್ಲಿಶ್, ನ್ಯೂಟ್ರಲ್ ಅಂತ ಇದೆ. ಸೊ ನಮ್ ಡೈರೆಕ್ಷನ್ ಎಲ್ಲ ಕರೆಕ್ಟ್ ಆಗಿರ್ಲಿಲ್ಲ. ಸೊ ಬಟ್ ಆದ್ರೆ ಇವಾಗ ಒಳ್ಳೆ ಎಂಗೋಲ್ಫಿಂಗು ಇದೆಲ್ಲ ಕೊಟ್ಟಿದೆ ಇದು. ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್ ತರ ಕ್ರಿಯೇಟ್ ಮಾಡೋ ತರ. ಬಟ್ ಇದನ್ನ ನಾವು ತಗೊಬೇಕು ಈಗ ಅಂತ ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಟೆಕ್ನಿಕ್ ಅನಾಲಿಸಿಸ್ಗೆ ಹೋಗಿ ನ್ಯೂಟ್ರಲ್ ಇದೆ, ಡೈಲಿ ಬುಲ್ಲಿಶ್ ಇದೆ, 4 ಅವರ್ ಕೂಡ ಬುಲ್ಲಿಶ್ ಇದೆ. ಸೊ ಫಕ್ ಇಟ್, ಕರೆಕ್ಟ್ ಆಗಿದೆ. ಬುಲ್ಲಿಶ್ ನಾವು ಇಟ್ ವಿಲ್ ಗೋಯಿಂಗ್ ಟು ಬಿ 20%. ನಾವ್ ಇದನ್ನ ರಿವರ್ಸ್ ಮಾಡಿದ್ರೆ ಬುಲ್ಲಿಶ್ ಕರೆಕ್ಟ್. ಓಕೆ, ನೈಸ್ ರಿಜೆಕ್ಷನ್. 4 ಅವರ್ಸ್ ಹೋದ್ರೆ ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್ ತರನೇ ಕಾಣ್ತಾ ಇದೆ. ಇಲ್ಲೆಲ್ಲಾರು ನೋಡೋಣ ಇದೇ ತರ ಯಾವ ತರ ಇದೆಯಾ ಅಂತ. ನೋಡಿ, ಇಲ್ಲಿ ಸೇಮ್ ಅದೇ ತರ ಇದೆ, ಬಟ್ ಪಕ್ಕಾಗಿದೆ. ಸಮಟೈಮ್ಸ್ ಹೋಗಿಲ್ಲ ಅದು. ನೋಡೋಣ ಇದ್ರಲ್ಲಿ ಏನಾಗುತ್ತೆ ಅನ್ನೋ. ಸೊ 1 ಅವರ್ಗೆ ಹೋದ್ರೆ 1 ಅವರ್ ಏನೋ ಎಂಗಲ್ಫಿಂಗ್ ಇದೆ. ಹೋದ್ರೆ 4 ಅವರಲ್ಲಿ ನನಗೆ ಕ್ಯಾಂಡಲ್ ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಗ್ಬೇಕಾಗಿತ್ತು. ಹೇಳ ಅದೇ 4 ಅವರ್ ಅಲ್ಲ, ಲೈಕ್ 4 ಅವರ್ಗೆ ಇನ್ನೊಂದು ಲೈನ್ ಹಾಕಿದ್ರೆ ಕರೆಕ್ಟ್ ಆಗಿದೆ. ಲೈನ್ ನೋಡ್ಬಿಡೋಣ. ಸೊ ಲೈನ್ ಹಾಕಿದೀವಿ. 1 ಅವರ್ಗೆ ಹೋಗಿ ನೋಡಿದ್ರೆ 1 ಅವರಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ನೈಸ್. 1 ಅವರಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ತಗೊಂಡು ಕೂಡ ಅದಾದ್ಮೇಲೆ ಮೇಲಕ್ಕೆ ಹೋಗಿ ಸ್ಟಾಪ್ ಲಾಸ್ ಹೊಡೆದಿದೆ. ಸೊ ವಿ ಜಸ್ಟ್ ಅವಾಯ್ಡೆಡ್ ಅ ಲಾಸ್. ಹೇಳ್ಬೇಕು ಅಂದ್ರೆ ವಿ ಹ್ಯಾವ್ ಅವಾಯ್ಡೆಡ್ ಅ ಲಾಸ್. ನಾನು ಅಕಸ್ಮಾತ್ ಇದೀನಿ ತಗೊಂಡಿದ್ರು ಈ ಜಾಗದಲ್ಲಿ ಈ ಜಾಗದಲ್ಲಿ ನಾನು ಅಕಸ್ಮಾತ್ ತಗೊಂಡಿದ್ರು ನನ್ ಸ್ಟಾಪ್ ಲಾಸ್ ಇಲ್ಲಿಗಿರ್ತಿತ್ತೇನೋ. ಸೀರಿಯಸ್ ಆಗಿ ನಮ್ಗೆ ಈ ಲೆವೆಲ್ಗೆ ಇರ್ತಿತ್ತು. ಯಾಕೆ ಅಂತ ಅಂದ್ರೆ ನಾನು ಇಲ್ಲಿ ಕೀ ಎಷ್ಟೊಂದ್ಸರಿ ನೋಡಿದೀನಿ. ಸೊ ಸೈಡಲ್ಲಿ ಈ ತರ ಬಿಕ್ಕಿದ್ರೆ ಆಲ್ಮೋಸ್ಟ್ ವಿಕ್ ಹೋಗ್ತೀನಿ ನಾನು. ನನ್ನ ಲಾಸಸ್ ಬೇಗ ಆಗುತ್ತೆ. ಸೊ 1 ಅವರಲ್ಲಿ ಹೋಗಿ ಕಾಣ್ತಿದ್ಯಾ ಪ್ರೀವಿಯಸ್ ಐ. ಆ ಪ್ರೀವಿಯಸ್ ಐ ಬಂದೆ ಈ ವೀಕ್. ಸೊ ಹಂಗಾಗಿ ಅದಾದ್ಮೇಲೆ 1:2 ಹಿಂಗ್ ಬರ್ತಿತ್ತು. ಬಟ್ ಈಗ ಆಲ್ರೆಡಿ ಈ ತರ ಆಗಿದ್ದೆ. ಇವಾಗೆಲ್ಲ ಈ ಎಂಗೋಲ್ಫಿಂಗ್ ಆದ್ಮೇಲೆ ಎಂಟ್ರಿ ಕೊಟ್ರುನು ಏನಂತ ದರಿದ್ರಾಗಿರೋ ಟ್ರೇಡ್ ಏನಲ್ಲ, ಚೆನ್ನಾಗೇನೋ ಇದೆ ಟ್ರೇಡು. ಸೀರಿಯಸ್ ಆಗಿ ಚೆನ್ನಾಗಿದೆ ಟ್ರೇಡು. ಬಟ್ 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 ಇನ್ನ ಒಂದ್ ಸ್ವಲ್ಪ ಏನ್ ಹೇಳ್ತೀವಿ, ಏನೋ ಬೇಕಾಗಿತ್ತು ಅನಿಸ್ತದೆ, ಏನೋ ಬೇಕಾಗಿತ್ತು. ಸೊ ಹಂಗಾಗಿ ಸದ್ಯಕ್ಕೆ ಇದನ್ನ ಮೇಲಿಕ್ಕಾನ ನೋಡ್ಕೊಳ್ಳೋಣ ಆಮೇಲೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾವ್ದಾರ ಒಂದೊಂದು ತಗ್ಲಾಕ್ಬೇಕು ನಾವೀಗ. ಇದನ್ನೇ ತಗ್ಲಿ, ಇದಕ್ಕೆ ಬಿಸಾಡೋಣ. ಇನ್ ಈ ತರ ಮಿಕ್ಕ ಟ್ರೇಡ್ ಎಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ನೋಡೋಣ ಈ ಟ್ರೇಡ್ ಏನು ಸದ್ಯಕ್ಕೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈ ಮಂಕಿ ಅಂತ ಹಾಕಿದೀನಿ ಗೊತ್ತಾ, ಇದು ನಂತರನೇ ಸೇಮ್ ಅವ ಮಾರ್ಕೆಟ್ನೇ ನೋಡ್ತಾ ಇರುತ್ತೆ. ವಿ ಮೇಡ್ ಅ ಪ್ರಾಫಿಟ್ ಆರ್ ನಾಟ್, ವಿ ಮೇಡ್ ಅ ಪ್ರಾಫಿಟ್ ಆರ್ ನಾಟ್, ವಿ ಮೇಡ್ ಅ ಪ್ರಾಫಿಟ್ ಆರ್ ನಾಟ್. ಸೊ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನ್ಯೂ ಆಪ್ಷನ್ ವಿ ಆರ್ ಟೇಕಿಂಗ್ ಸಮ್ ಟ್ರೇಡ್ ನಾವು. ಯಾವುದು ಅಂದ್ರೆ ಯೂರೋ CHF. ಸೊ ಯೂರೋ CHF ಎಂತಕ್ಕೆ ತಗೊಂತಾ ಇದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಅದಕ್ಕಿಂತ ಮೊದಲೇ ಟ್ರೇಡ್ ಹಾಕ್ಬಿಡೋಣ. ಲೈವ್ ಆಗಿ ಹಾಕೋಣ ಅಂತ ಅನ್ಕೊಂಡೆ, ಅದಕ್ಕೋಸ್ಕರ ಆಗ್ತಾ ಇದೀನಿ ಇಷ್ಟು. $10,000 ಅಕೌಂಟು, 1% ರಿಸ್ಕು, ಸ್ಟಾಪ್ ಲಾಸ್ make it a 30. Split 30. So calculate 0.61 lots.
0.61. Euro CHF 0.61. We're actually buying it. Yeah, buying it. We're buying it. Now. Actually brought it. Bought it. Just CHF. ಎಂಟ್ರಿ ಎಷ್ಟಾಗಿದೆ ನೋಡೋಣ ಫಸ್ಟ್. ಶೇ ಬ್ಯಾರ್ ಎಂಟ್ರಿ ಬ್ರೋ, ಬ್ಯಾರ್ ಎಂಟ್ರಿ, ನೋ ಬ್ಯಾರ್ ಎಂಟ್ರಿ. ಕರೆಕ್ಟಾಗಿದೆ ಎಂಟ್ರಿ, ಚೆನ್ನಾಗಿದೆ. ಗುಡ್, ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಫಕ್ ಇಟ್. ನಾನು 13 ಪಿಪ್ಸ್ ಹಾಕಿದ್ದು ಒಳ್ಳೇದಾಯಿತು, 13 ಹಾಕಿದ್ದು ಒಳ್ಳೇದಾಯಿತು. ಕರೆಕ್ಟಾಗಿ ಹಾಕೋದು ಎಷ್ಟು ಕಷ್ಟ ಗೊತ್ತಾ ಎಳಿಯೋದು. ಮೂವ್ ಮಾಡಿದ್ರೆ ನಮಗೆ ಕುಂತ್ಕೊಳ್ಳೋದೇ ಇಲ್ಲ ಅನ್ನತ್ತೆ. ಹಾಂ, 13. ಸೊ ಎಷ್ಟು 2.3 ಬರ್ತಾ ಇದೆ. ನಮ್ಮ ಸ್ಟಾಪ್ ಲಾಸ್ ಬಂದು modify position 0.93477. correct, last of us. Yeah, ದೆನ್ ಸ್ಟಾಪ್ ಲಾಸ್ ಹಾಕಿದೀವಿ ನಾವೀಗ. ಸೊ 2 ಪೊಸಿಷನ್ ರನ್ನಿಂಗ್ ಅಲ್ಲಿದೆ. ಒಂದು $19-20 ಅಲ್ಲಿದೆ, ಇನ್ನೊಂದು -6% ಅಲ್ಲಿ ಓಡ್ತಾ ಇದೆ. ಸೊ ಲೆಟ್ಸ್ ಗೋ. 2 ಪೊಸಿಷನ್ ಎಂಟ್ರಿ ಆಗಿದ್ದೀವಿ. ಸೊ ಈ ವೀಕ್ಗೆ ವೆಡೆ ಟ್ರೇಡು ಏನಾಗುತ್ತೆ, ವೆಡೆ ಟ್ರೇಡು ಅಂತ ನೋಡಬೇಕು. gonna put notification ಇಕ್ಕಣ. ಸೊ ನೋಟಿಫಿಕೇಶನ್ ಇಕ್ಬಿಟ್ಟು -1 trade. It was a good trade. ಸೊ ಬಟ್ ಇಟ್ ವಾಸ್ ಗುಡ್. ಅಕಸ್ಮಾತ್ -1 ಆದರೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅದು ಬಿಟ್ಟರೆ ನಾವಿನ್ನು ಯಾವ್ದ್ರಲ್ಲಿ ಹಾಕ್ಬೇಕಾ. ಫಕ್ ಇಲ್ಲ, ಅಷ್ಟೇ ನೋಟಿಫಿಕೇಶನ್ ಹಾಕೋಕ್ಕಾಗೋದು. ಸೊ ಎರಡೇ ಟ್ರೇಡ್ ಈಗ. ಗೋಲ್ಡ್ ಎಲ್ಲಿದೆ ಗೋಲ್ಡ್. ಸೊ ನಾವು ಈ ವೀಕ್ ಇನ್ನು ಇವೆರಡೇ ಟ್ರೇಡ್ ನೋಡೋದು, ಬೇರೆ ಯಾವ ಟ್ರೇಡ್ ನೋಡಲ್ಲ. ದಟ್ಸ್ ಆಲ್ ಫಾರ್ ದಿಸ್ ವೀಕ್. ಎರಡೂ ಹಿಂಗೆ ಹೋಗ್ಬೇಕು, ಹಂಗಿದೆ ಲೈಕ್ ಹಿಂಗೆ ಉಲ್ಟಾ ಹೋಗ್ಬೇಕು, ಆ ಥರ ಇದೆ. ಇದು ಕೆಳಗೆ ಹೋಗ್ಬೇಕು ಅಂತ, ಇದು ಮೇಲೆ ಹೋಗ್ಬೇಕು. ಸೊ ನೋಡೋಣ ಹಿಂಗೆ ಹೋಗುತ್ತೆ ಎರಡು ಅನ್ನು. NZD CAD Euro CHF. ಲೆಟ್ಸ್ ಸಿ. ಟೋಟಲ್ ಈಗ 20,000 ಬೆಟ್ ಹಾಕಿದ್ದೀವಿ. ಈ ಬೆಟ್ ಏನಾದ್ರು ಗೆತ್ತು ಅಂತ ಅಂದರೆ 1:2 ಈ ವೀಕು ನಾವು 4% ಮಾಡ್ತೀವಿ. ನಮ್ಮ ಚಾಲೆಂಜ್ನಾಗ ಗೆಲ್ತೀವಿ. ಅಕಸ್ಮಾತ್ ಏನಾದರೂ ಒಂದು ಹೊಗೆ ಹಾಕ್ಸ್ಕೊಂಡು ಒಂದು ಪ್ರಾಫಿಟ್ ಹೋಯ್ತು ಅಂದರೆ ನಾವು ಬರೀ 1% ಮಾಡೋದು. ಅಕಸ್ಮಾತ್ ಎರಡು ಹೊಗೆ ಹಾಕ್ಸ್ಕೊಂತು ಅಂತಂದರೆ ನಾವು -2% ಹಾಕ್ತೀವಿ ಈ ವೀಕು. ಬಟ್ ಎರಡೂ ಕೂಡ ಮಸ್ತಾಗಿರೋ ಟ್ರೇಡು. ಸೊ ಈ ಟ್ರೇಡ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. ನಾನು ಆವಾಗಲೇ ತೋರಿಸ್ದಂಗೆ ಇದು 4 ಅವರ್ ಅಥವಾ ಡೈಲಿ ಮತ್ತು 4 ಅವರಲ್ಲಿ ಬುಲಿಶ್ ಇದೆ. ಸೊ ಹಂಗಾಗಿ ಒಳ್ಳೆ ಟ್ರೇಡು. ಅದಾದಮೇಲೆ ನೆಕ್ಸ್ಟು ನೀವು ಇದನ್ನೇ 4 ಅವರ್ನ ಉಲ್ಟಾ ಮಾಡಿದ್ರೆ ನಿಮಗೆ ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್ ಬರುತ್ತೆ. ಸೊ ಹೆಡ್ ಆ್ಯಂಡ್ ಶೋಲ್ಡರ್ನ ನಾನು ಬೇರೆ ವಿಡಿಯೋ ಮಾಡಾಕ್ತೀನಿ, ಹೇಗೆ ವ್ಯಾಲಿಡ್ ಹೆಡ್ ಆ್ಯಂಡ್ ಶೋಲ್ಡರ್ ಅಂದರೆ ಏನು, ಇನ್ವ್ಯಾಲಿಡ್ ಹೆಡ್ ಆ್ಯಂಡ್ ಶೋಲ್ಡರ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ವ್ಯಾಲಿಡ್ ಹೆಡ್ ಆ್ಯಂಡ್ ಶೋಲ್ಡರ್ ಹೆಂಗೆ ಅಂತ ಇವಾಗ ಹೇಳೋಕ್ಕಾಗಲ್ಲ. ಸೊ ಇದು ವ್ಯಾಲಿಡ್ ಹೆಡ್ ಆ್ಯಂಡ್ ಶೋಲ್ಡರು. ಸೊ ಲೆಫ್ಟ್ ಶೋಲ್ಡರ್, ಹೆಡ್ಡು, ರೈಟ್ ಶೋಲ್ಡರು ಇದು ಬ್ರೇಕ್ ಆಗಿದೆ. ಸೊ ಈ ಬ್ರೇಕ್ ಆಗಿರೋದು ಜೊತೆಗೆ ನಾವಿಲ್ಲಿ ತೊಗೊಂಡು ಸದ್ಯ ನಮ್ಮ ಲಾಸಸ್ನ ನಾವು ಅವಾಯ್ಡ್ ಮಾಡಿದ್ದೀವಿ. ಆಮೇಲೆ ಒಳ್ಳೆ ಎಂಟ್ರಿ ತೊಗೊಂಡಿದ್ದೀವಿ. ಸೊ ಇಲ್ಲೊಂದು ಎಂಗೋಲ್ಫಿಂಗ್ ಕೊಟ್ಟಿದೆ. ಸೊ ಎಂಗೋಲ್ಫಿಂಗ್ ಆದಮೇಲೆ ನಾವು ಎಂಟ್ರಿ ಆಗಿದ್ದೀವಿ. 13 ಪಿಪ್ಸ್ ಇದೆ. ಸೊ ನೆಕ್ಸ್ಟು ನಾವು ಡೈಲಿಗೆ ಹೋದರೆ ಡೈಲಿ ಸಕ್ಕತ್ತಾಗಿದೆ ಹೇಳಬೇಕು ಅಂತಂದರೆ. ಏಕೆ ಅಂದರೆ ನೀವು ನೋಡಿ ಪ್ರೀವಿಯಸ್ಸಲ್ಲಿ. ಸೊ ಇದು ಒಳ್ಳೆ ಏರಿಯಾ ಆಫ್ ಇಂಟ್ರೆಸ್ಟು. ಇದಕ್ಕಿಂತ ಕೆಳಗಡೆ ಬಂದು ರೀಟೆಸ್ಟ್ ಮಾಡಿದ್ರೆ ಕೆಳಗೆ ಹೋಗುತ್ತೆ, ಬ್ರೇಕಾಗಿ ರೀಟೆಸ್ಟ್ ಆಗಿ ಕೆಳಗೆ ಹೋಗುತ್ತೆ. ಸೊ ಇದನ್ನು ನೋಡ್ಬೋದು ನೀವು. ಲೋವರ್ ಹೈ ಯಾರಿಗೆ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಸೊ ನನಗೆ ಗೊತ್ತಾದರೆ ಹೇಳಿ ನಿಮಗೆ. ಹಿಂಗೆ ಹೇಳಿ.
ಇದು ಕರೆಕ್ಟಾಗಿ ಇ ಎಮ್ ಐ ರಿಜೆಕ್ಷನ್ ಮಾಡಿ ಇದು ಕೂಡ ಒಳ್ಳೆ ಇದು ಕೊಟ್ಟಿದೆ. ಸೊ ನೆಕ್ಸ್ಟ್ ಲೋವರ್ ಲೋ ಆಗುತ್ತೆ ಇದು ಪಕ್ಕ. ಸೊ ವೀಕ್ಲಿಗೆ ಹೋದ್ರೆ ವೀಕ್ಲಿಲಿ, ಬಟ್ ಇಲ್ಲಿ ರಿಜೆಕ್ಷನ್ ಕೊಡ್ತಾ ಇದೆ, ತೋರಿಸ್ತಾ ಇರ್ಬೋದು ಇಲ್ಲಿ ವೀಕ್ಲಿ ಇ ಎಮ್ ಐ ಇಂದ ರಿಜೆಕ್ಟ್ ಆಗ್ತಾ ಇದೆ. ಸೊ ಪರವಾಗಿಲ್ಲ, ವೀಕ್ಲಿ ಏನಷ್ಟೊಂದು ಲೆಕ್ಕಕ್ಕೆ ಬರಲ್ಲ, ಬಟ್ ಇದನ್ನ ನೋಡೋಣ ಇದೇನಾಗುತ್ತೆ ಅಂತ ಅಂದ್ಬಿಟ್ಟು. ಡೈಲಿನೇ ನಮಗೆ ಮೇಯ್ನು ಮುಖ್ಯ. ಆಮೇಲೆ ಈ ಕ್ಯಾಂಡಲಲ್ಲೆಲ್ಲ ಆರಾಮಾಗೋದು. ನೆಕ್ಸ್ಟು ಇದಕ್ಕಿಂತ ಇನ್ನು 3 hours 30 minutes ಇದೆ. ಸೊ ಇನ್ 3 hours 30 minutes ಮಾರ್ಕ್ ಮೈ ವರ್ಡ್ಸ್ ಆಯ್ತಾ, 3 hours 30 minutes ಈ ಕ್ಯಾಂಡಲ್ಲು ಆಯ್ತಾ, ಇಲ್ಲೆಲ್ಲರೂ ಕ್ಲೋಸ್ ಆದರೆ, ಇಲ್ಲಿ ಈ ಕ್ಯಾಂಡಲ್ಲು ಈ ಲೈನ್ಗಿಂತ ಕೆಳಗೆ ಕ್ಲೋಸ್ ಆಯಿತು ಅಂದರೆ ಫಕ್ ಓಕೆನಾ, ಫಕ್ ವಿ ಗಾನ್ ಗೋ ಡೌನ್. ಅಪ್ಪಿ ತಪ್ಪಿ ಈ ಕ್ಯಾಂಡಲ್ಲು ಹಿಂಗೆ ಕ್ಲೋಸ್ ಆಯಿತು ಅಂದರೆ ಫಕ್ ವಿ ಗಾನ್ ಲೂಸ್ ಇಟ್ ಅಂತ ಪಕ್ಕ, ಮುಲಾಜೆ ಇಲ್ಲ ಸೀರಿಯಸ್ ಆಗಿ. ಯಾಕೆಂದರೆ ಇದು ಕ್ಲೋಸ್ ಆಯಿತು, ನೆಕ್ಸ್ಟ್ ಲೋವರ್ ಲೋ ಬರುತ್ತೆ. ನಮ್ಮ ಟಾರ್ಗೆಟ್ ಬಂದಿದ್ದು, ಸೊ ನೆಕ್ಸ್ಟ್ ಲೋವರ್ ಹೈ ಲೋವರ್ ಲೋ ಥರ, ಲೈಕ್ ಇದು ಹೈಯರ್ ಲೋನೇ. ಯಾಕೆ ಅಂತ ಅಂದರೆ ಇದು ಆ್ಯಕ್ಚುಲಿ ಬುಲ್ಲಿಶ್, ಇದು ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ. ಸೊ ಇದೇನು ಅಕಸ್ಮಾತ್ ಬ್ರೇಕ್ ಮಾಡ್ತು ಅಂದರೆ ನೆಕ್ಸ್ಟ್ ಹೈಯರ್ ಹೈ ಫಾರ್ಮ್ ಆಗುತ್ತೆ. ಸೊ ವಿಲ್ ಬಿ ಇನ್ ಪ್ರಾಫಿಟ್. ಅಪ್ಪಿ ತಪ್ಪಿ ಅದು ಹಿಂಗೆ ಕ್ಲೋಸ್ ಆಯಿತು ಅಂದರೆ ನೆಕ್ಸ್ಟ್ ಇಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಈ ಥರ ಏನಾದ್ರು ಇದಾಯಿತು ಅಂತಂದರೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈಗ ಚೆನ್ನಾಗಿ ಓಡ್ತಾ ಇದೆ ಸದ್ಯಕ್ಕೆ. ಒಂದು 12% ಓಡ್ತಾ ಇದೆ, ಒಂದು 9%, 7%, 9% ಮೈನಸಲ್ಲಿ ಓಡ್ತಾ ಇದೆ. ಸೊ ಇದು ಲೆಕ್ಕ ಬರಲ್ಲ, ಇದನ್ನ ಜಾಸ್ತಿ ನೋಡೋಕೆ ಹೋಗ್ಬಿಡಿ, ತಲೆ ಕೆಟ್ಟೋಗುತ್ತೆ ಓಕೆನಾ. ಸೊ ಇದನ್ನು ಜಸ್ಟ್ ಕ್ಲೋಸ್ ಮಾಡಿ. ಅಯ್ಯೋ ಒಂದು ನಿಮಿಷ, ಇದು ಕ್ಲೋಸ್ ಮಾಡೋಕ್ಕಿಂತ ಮೊದಲೇ ನಾವು ನಮ್ಮದು ಚಾಟ್ ನೋಡ್ಬಿಡೋಣ. ಓಕೆ, ನಾವು ಸ್ಟಾಪ್ ಲಾಸ್ ಕರೆಕ್ಟಾಗಿ ಹಾಕಿದ್ದೀವಿ ಅದರಲ್ಲಿ. ಗುಡ್ ಸ್ಟಾಪ್ ಲಾಸ್. ನೋಡೋಣ, ಲೆಟ್ಸ್ ಸಿ. ಇದಕ್ಕೆ ಈ ಕ್ಯಾಂಡಲ್ ಏನಾದ್ರೂ ಇದಕ್ಕಿಂತ ಕೆಳಗಡೆ ಬಂದರೆ ನಾವು ಪಕ್ಕ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ಅಪ್ಪಿ ತಪ್ಪಿ ಕ್ಯಾಂಡಲ್ ಏನಾದ್ರು ಇದಕ್ಕಿಂತನೇ ಮೇಲೆ ಇತ್ತು ಅಂತ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಹೊಗೆ ಅಂತ ಅಂದಿದೆ. ಸರ್ ನಮ್ಮ ಪ್ರೊಡಕ್ಷನ್ ಕರೆಕ್ಟಾಗೇ ಇದೆ, ನಾವು ಡಮ್ ಅಂತ ಇದ್ದೀವಿ. ಈ ಟ್ರೇಡು ಇವತ್ತೇ ಎಂಟ್ರಿ ಆಗಿದ್ದು, ಎಷ್ಟು ಬೇಗ ಮಾರ್ಕೆಟ್ ಅಂತ ಬಂದು ಲಪ್ ಅಂತ ಹೊಡ್ಕೊಂಡು ಹೋಗ್ತೈತೆ. ಸೊ ಇನ್ನೊಂದು ಸ್ವಲ್ಪ ಹೊಗೆ ಹಾಕ್ಸ್ಕೊಳತ್ತೆ. 1% ಮೈನಸ್ಗೆ ಹೋಗ್ತಾ ಇದೀವಿ, 1% ನಾವೀಗ. ಅದು ಬಿಟ್ಟರೆ ಎನ್ ಝೆಡ್ ಇ ಕ್ಯಾಡು ಫುಲ್ಲು ಸ್ಲೋ ಇದೆ. ಇದು ಕೂಡ ಎಂಗೋಲ್ಫಿಂಗ್ ತೋರಿಸ್ತಿಲ್ಲ, ಬಟ್ ವಿಲ್ ಕಂಟಿನ್ಯೂ ಹೋಲ್ಡಿಂಗ್. ಇಲ್ಲಿ ನೋಡಿ ಎಂಗೋಲ್ಫಿಂಗ್ ಬಂದಿದೆ ಇವಾಗ ಒಂದು, ಬಟ್ ಹೋಯ್ತು ಇದು, ಈ ಟ್ರೇಡ್ ಹೋಯ್ತು. ನೋಟಿಫಿಕೇಶನ್ ಬಂತು ಇಲ್ಲಿ -1% ಅಂತ. ಹೋಯ್ತು. ಸೊ ಬಟ್ ಚೆನ್ನಾಗೇ ಇತ್ತು ಟ್ರೇಡು ಹೇಳಬೇಕು ಅಂದರೆ. ಲೆಫ್ಟ್ ಶೋಲ್ಡರ್ ಹೆಡ್, ರೈಟ್ ಶೋಲ್ಡರು, ಇದು ಕೆಳಗಡೆ ಕ್ಯಾಂಡಲ್ಲು. ಫಸ್ಟ್ ಮಿಸ್ ಆಗಿದ್ವಿ, ಬಟ್ ಎರಡನೇ ಸರಿ ಹಾಕಿದ್ವಿ, ಎರಡನೇ ಸರಿ ಅಗೇನೆ ಹಾಕ್ಸ್ಕೊಂಬಿಟ್ವಿ ಕರೆಕ್ಟಾಗಿ. ಸೊ ಅಲ್ಲ, ವಿಲ್ ಟೇಕ್ ಇಟ್ ಆಸ್ ಅ ಲಾಸ್. ಐ ಲರ್ನ್ ಸಮಥಿಂಗ್ ಫ್ರಮ್ ದಿಸ್. ಸೊ ಎನ್ಝೆಡಿ ಕ್ಯಾಡ್ ವಿಲ್ ಕಂಟಿನ್ಯೂ ಹೋಲ್ಡಿಂಗ್ ದಿಸ್. ನೋಡೋಣ ನಾಳೆ ವೆಡ್ನೆಸ್ಡೇ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ 10:06 ಮಾರ್ನಿಂಗು. ಸೊ ವೆಡ್ನೆಸ್ಡೇ ಮಾರ್ನಿಂಗ್ ಆಗಿದೆ. ವೆಡ್ನೆಸ್ಡೇ ಮಾರ್ನಿಂಗು ಪೆಪ್ಸಿ ಝೀರೋ ಶುಗರ್ ಜೊತೆ ಸ್ಟಾರ್ಟ್ ಮಾಡಿದೆ ಅಣ್ಣ. ಸೊ ನೋಡೋಣ ಏನಾಗೈತೆ ಮಾರ್ಕೆಟು ಅಂತ ಅಂದ್ಬಿಟ್ಟು. ಸೊ ಎನ್ ಝೆಡ್ ಇ ಕ್ಯಾಡು 1 hour. ಸೊ ಮಾರ್ಕೆಟ್ ನಾವು ಎಂಟ್ರಿ ಆದಾಗಿಂದನೂ ಓಡ್ತೈತೆ ಇಲ್ಲೆಲ್ಲ ಚೆನ್ನಾಗೆ. ನಾನು ಇನ್ನೂ ಹೋಗುತ್ತೆ ಕೆಳಗಡೆ ಅನ್ಕೊಂಡೆ, ಬಟ್ ಪರವಾಗಿಲ್ಲ. ಎಂಗೋಲ್ಫಿಂಗ್ ರಿಜೆಕ್ಷನ್ ಮಾಡ್ತಾನೆ ಇದೆ. ಸರಿ, ಎಲ್ಲಿ ಗಂಟ ರಿಜೆಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾಕೋ ಕೋತಿ ಥರನೇ ಹಾಕ್ತಾ ಇದ್ದೀನಿ. ಇದು ರಿಜೆಕ್ಟ್ ಮಾಡಿ ನೀಟಾಗಿ ಬರಬೇಕು. ಸೊ ಅಥವಾ ಟ್ರೇಡು ಸ್ಟಾಪ್ ಲಾಸ್ ಹೊಡಿಬೇಕು ಅಥವಾ ಟಿ ಪಿ ಹೊಡಿಬೇಕು, ಎರಡರಲ್ಲೊಂದು ಆಗಲೇಬೇಕು ಓಕೆನಾ. ಸೊ until unless we are not getting out of trade. ನೆಕ್ಸ್ಟ್ ಯೂರೋ ಸಿ ಎಚ್ ಎಫ್. ಸೊ ಯೂರೋ ಸಿ ಎಚ್ ಎಫ್ ನಿನ್ನೆ ನಾವು ಹೊಗೆ ಹಾಕ್ಸ್ಕೊಂಡ್ವಿ. ಲೈಕ್ $100 -$100 ಆಯಿತು. ಸೊ ನಿಮಿಷ, ಅದು ಬಿಟ್ಟರೆ ನೆಕ್ಸ್ಟ್ ಈ ಟ್ರೇಡ್ ಚೆನ್ನಾಗೇ ಇತ್ತು ಯೂರೋ ಸಿ ಎಚ್ ಎಫ್ ಹೇಳಬೇಕು ಅಂತ ಅಂದರೆ. ಏನಿಲ್ಲ, ಅವೆಲ್ಲ ಕರೆಕ್ಟಾಗಿ ಇತ್ತು. ಬಟ್ ಸಮ್ಟೈಮ್ಸ್ ನೀವು ಹಾಕೋ 10 ಟ್ರೇಡ್ಸ್ ಹಾಕ್ತೀರಾ ಅಂತ ಅಂದರೆ ಅದ್ರಲ್ಲಿ 7 ಟ್ರೇಡ್ಸ್ ಹೊಡಿಯುತ್ತೆ, 3 ಟ್ರೇಡ್ಸ್ ಹೊಗೆ ಹಾಕ್ಸ್ಕೊಳ್ಳುತ್ತೆ, ಅಥವಾ 6 ಟ್ರೇಡ್ಸ್ ಹೊಡಿಯುತ್ತೆ, 4 ಟ್ರೇಡ್ಸ್ ಹೊಗೆ ಹಾಕ್ಸ್ಕೊಳ್ಳುತ್ತೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಆ ಥರ ಇದು ಈ ಟ್ರೇಡು ಕೂಡ ಎಲ್ಲ ಕರೆಕ್ಟಾಗಿ ಇತ್ತು, ಬಟ್ ಆಗುತ್ತೆ.
ನೆಕ್ಸ್ಟ್ GBP CHF ಶೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದೆ ಇನ್ನ. ಸೊ ಇದಿನ್ನೂ ಏನಿದ್ರು ಹಿಂಗ್ ಬರಬೇಕು. ಈ ತರ ಬಂದು ಇದು ಶೋಲ್ಡರ್ ಕ್ರಿಯೇಟ್ ಹಾಕ್ಬೇಕು. ನೆಕ್ಸ್ಟ್ ಯೂರೋ ಕ್ಯಾಡ್. ನಾನು ಯೂರೋ ಕ್ಯಾಡ್ ಏನೇನು ಹೇಳಿದೆ, ಈ ಎಂಗೋಲ್ಫಿಂಗ್ ಕೂಡ ಚೆನ್ನಾಗಿದೆ 4 hour ಅಲ್ಲಿ. ನಾನು ಹೇಳಿದೆ ಅಲ್ಲ, ನನಗೆ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಕೊಡಬೇಕು, ಅವಾಗ ತಗೊಂತೀನಿ ಅಂತ. ಸೇಮ್ ಅದೇ ತರ ಮಾರ್ಕೆಟ್ ಕೊಟ್ಟಿದೆ. ಪ್ರಿಡಕ್ಷನ್ ಆರಾಮಾಗಿ ಮಾಡ್ಬಿಡ್ಬೋದು, ಬಟ್ ಎಂಟ್ರಿ ಆಗ್ಬೇಕಾದ್ರೆ ಇರೋದಲ್ಲ ಅದೇ ಇರೋದು ನಿನಗೆ. ಇಲ್ಲಿ ಎಂಗೋಲ್ಫಿಂಗ್ ಇಲ್ಲೊಂದಿದೆ, ಬಟ್ ಇಲ್ಲೆಲ್ಲಾರ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಎಂಗೋಲ್ಫಿಂಗ್ ನ ಇದು ಮಾಡ್ತೀನಿ ಅನ್ನೋದಾದ್ರೆ 1 hour ಅಲ್ಲಿ 4 hour ಅಲ್ಲಿ 4 hour ಈ 4 hour ಅಲ್ಲ ಈ ಎಂಗೋಲ್ಫಿಂಗ್ ಕೊಟ್ಟು ಎಂಟ್ರಿ ನೋಡ್ಬೇಕಾಗುತ್ತೆ. ಬಟ್ ನಾವ್ ಎಂಟ್ರಿ ಆಗಿಲ್ಲ, ಬೇಡ ನಮ್ಗೆ ಇದು. ಸೊ ಹಂಗಾಗಿ ನೆಕ್ಸ್ಟ್ ಬಿಟ್ಕಾಯಿನ್ ಪಾತಾಳಕ್ಕೆ ಇಳಿಯುತ್ತೆ, ಅದಂತೂ ನಿಜ. ಇದು ನಾನೇ ಹೇಳಿದೆ, ನಾನು ಇದು ಇಲ್ಲೆಲ್ಲೋ ಹೋಗ್ತಾ ಇತ್ತು ಅವಾಗ ಹೇಳಿದೆ ನಾನು. ಸೊ ನಾನು ಹೇಳಿದ್ದೆ ಏನಂತ, ಅಕಸ್ಮಾತ್ ತಗೊಂಡ್ರೆ ಇಲ್ಲಿ ರಿಜೆಕ್ಟ್ ಆಗಿ ಹಿಂಗ್ ಕೆಳಗಡೆ ಬಂದು ನಮ್ ಸ್ಟಾಪಸ್ ಹೊಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ರಿಸ್ಕ್ ಟ್ರೇಡ್ಸ್ ಇದೆಲ್ಲ ತಗೊಳ್ಬಾರ್ದು ಅಂತ. ಸೊ ಸೇಮ್ ಅದೇ ಕೆಲಸ ಆಗಿದೆ ಈಗ ನೋಡಿ. ಐ ನೋ ಇಟ್ ಬ್ರೋ, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಫ್ರಮ್ ಲಾಸ್ಟ್ 2 years. ಸೊ NZD USD, ಬಟ್ ನಾವು ಆಲ್ರೆಡಿ ವೀಕೆಂಡ್ ಟ್ರೇಡ್ ತಗೊಂಡ್ಬಿಟ್ಟಿದೀವಿ. ನೋಡೋಣ ಏನಾಗುತ್ತೆ ಅಂತ. ಶೂಸ್ ಎಷ್ಟು ಗೊತ್ತಾ, 7:52 7:52 ಟೈಮ್ ಬಂದು ದಿಸ್ ಮಾರ್ಕೆಟ್. ಯಾಕೆ ಗೊತ್ತಾ, ಮಾರ್ಕೆಟ್ ಓಡ್ತಾನೆ ಇಲ್ಲ. ಎಷ್ಟು ಸ್ಲೋ ಆಗಿದೆ ಗೊತ್ತಾ ಈ ವೀಕು, ಎಷ್ಟು ಸ್ಲೋ ಗೊತ್ತಾ, ಓಡ್ತಾನೆ ಇಲ್ಲ ಮಾರ್ಕೆಟ್ ಬಂದು. ಸೊ ನೋಡ್ಬೋದು, ಇದು ಎಂಗೋಲ್ಫಿಂಗ್ ಕೊಟ್ಟಿಲ್ಲೇ ರಿಜೆಕ್ಷನ್ ಬರ್ತಾನೆ ಇದೆ. 4 hour ಓಡ್ತಾ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿ ಇದು ನೆನ್ನೆ ಸ್ಟಾಪ್ ಲಾಸ್ ಹೊಡೆದಿದ್ದು. GBP ನಾನು ಹೇಳ್ದಂಗೆ ಲೆಫ್ಟ್ ಶೋಲ್ಡರ್ ಹೆಡ್ ರೈಟ್ ಶೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದೆ. 4 hour ಅಲ್ಲಿ ನೋಡಿ ಇದು ಕೆಳಗೆ ಕ್ಲೋಸ್ ಆಗಿದೆ. ಬಟ್ ಡೈಲಿ ಹೆಡ್ ಆ್ಯಂಡ್ ಶೋಲ್ಡರ್ ಬೇಕಾಗಿರೋದು ನಮ್ಗೆ. ಈಗ ನನಗೆ ಇಲ್ಲಿ ಕ್ಲೋಸ್ ಆಗಬೇಕದು. ಬಿಟ್ರೆ ಯೂರೋ ಕ್ಯಾಡ್ ಬಂದು ನಾನು ಹೇಳಿದ್ನಲ್ಲ, ಹಿಂಗೆ ಕೆಳಗೆ ಬಂದು ಕೊಟ್ಟು ರೀಟೆಸ್ಟ್ ಮಾಡಬೇಕು ಅಂತ. ಸೊ ಅದು ಅದೇ ಥರನೇ ಕೆಳಗೆ ಬಂದು ರೀಟೆಸ್ಟ್ ಮಾಡಿ ಎಂಗೋಲ್ಫಿಂಗ್ ಕೊಟ್ಟೆ. ಬಟ್ ಆದರೂ ನಾನು ಇದು ತೊಗೊಳಲ್ಲ, ಯಾಕೆಂದರೆ ನಾನು ಆಲ್ರೆಡಿ 2 ಟ್ರೇಡ್ ತೊಗೊಂಡ್ಬಿಟ್ಟಿದ್ದೀನಿ ಈ ವೀಕ್ಗೆ. ಸೊ 2 ಟ್ರೇಡ್ ಆಗೋಗಿದೆ ನಂದು. ಯಾ ಏನಾಗುತ್ತೆ ನೋಡೋಣ ನಾಳೆ, ಅಥವಾ ನ್ಯೂಯಾರ್ಕ್ ಸೆಷನ್ ನಡೀತಾ ಇದೆ ಆಲ್ರೆಡಿ. ವೆಗ್ನೆಸ್ಡೇ ಲೈಕ್ ಮಂಡೇ ತೊಗೊಂಡು ಟ್ರೇಡ್. ಇದು ಫುಲ್ ವೀಕೆಲ್ಲ ಅಂತ ಓಡ್ತಾನೆ ಇದೆ, ನೋಡೋಣ ಏನಾಗುತ್ತೆ. ಫಕೆಟ್ ಮನ್ಗಿದ್ದೆ ಆಯ್ತಾ, ಟೈಮ್ ಎಷ್ಟು ಗೊತ್ತಾ, ಸೊ 9:22 ಆಗಿತ್ತು. ನೋಟಿಫಿಕೇಶನ್ ಬಂದು ಆಯಿತು, ನೋಟಿಫಿಕೇಶನ್ ತೋರಿಸ್ತೀನಿ. NZD ಸಮಥಿಂಗ್, NZD CAD ನೋಟಿಫಿಕೇಶನ್ ಬಂದಿಟ್ಟಾಯಿತು. ನಾನು ಗೊತ್ತಾಯ್ತು 1:1 ಹೊಡೆದಿದೆ ಅಂತ. ಸೊ ಅಲ್ಲಿ ನೋಡ್ಬೋದು 1:1 ಹಿಟ್ಟಾಗಿದೆ ಇಲ್ಲಿ, 1:1. ಸೊ ಇಲ್ಲಿ ನಾವೀಗ 1:2 ಗಂಟೆ ಬಿಡಬೇಕು. ನೋಡ್ಬೋದು ಇಲ್ಲಿ ಪುನಃ ನೀಟಾಗಿ ಡಾಟ್ಸ್ ಕ್ಯಾಂಡಲ್ಲು, ಆಮೇಲೆ ಏನಂತಾರೆ ಹ್ಯಾಮರ್ ಎಲ್ಲ ಕೊಟ್ಟಿದೆ. ಇಲ್ಲಿ ಪಿನ್ ಬಾರ್ ಎಲ್ಲ ಕೊಟ್ಟು ಚೆನ್ನಾಗಿ ನೈಸ್ ಎಂಟ್ರಿ. ಆಮೇಲೆ ಪುನಃ ವಾಪಸ್ ಕೆಳಗೋಗಿದೆ. ನೆಕ್ಸ್ಟ್ ಟೈಪ್ ಪ್ರಾಫಿಟ್ ಬಂದು ಇದಾಗುತ್ತೆ. ಸದ್ಯಕ್ಕೆ ಎಷ್ಟು ಓಡ್ತೈತೆ MT5 ಅಂತ ತೋರಿಸ್ತೀನಿ.
95.30 USDT. ಉಲ್ಟಾ ಕಾಣಿಸ್ತಾ ಇರ್ಬೋದು, ಬಟ್ 95.34. So that means we are up like 8,000, 9,000 rupees. Like this ಅನ್ಕೊ. ಡಾಲರ್ಸ್ ಅಂದರೆ ಡಾಲರ್ಸ್ ಅಲ್ಲೇ ನಾವು ಟ್ರೇಡ್ ಮಾಡೋದು. ಬೆಳಿಗ್ಗೆ ಇಟ್ಟಿದ್ದೀನಿ, ನಿದ್ದೆ ತಡೆಯೋಕ್ಕಾಗ್ತಾಯಿಲ್ಲ, ಏನೋ ಮಾಡೋಕ್ಕಲ್ಲ. ಸೊ ನೋಡೋಣ. ನೆಕ್ಸ್ಟ್ ನೋಡೋದಾದ್ರೆ ನೀವು ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ಇಲ್ಲಿ ಈ ಟ್ರೇಡು ಚೆನ್ನಾಗಿತ್ತು, ಬಟ್ ವಿಲ್ ಟೇಕ್ ದಿಸ್ ಟ್ರೇಡ್. ಯಾಕೆಂದರೆ ನಾನು ಆಲ್ರೆಡಿ ವೀಕಿಗೆ ಟ್ರೇಡ್ ತೊಗೊಂಡ್ಬಿಟ್ಟಿದ್ದೆ. ಸೊ ಐ ಡೋಂಟ್ ವಾಂಟ್ ಟು ರಿಸ್ಕ್ ಎನಿ ಬೋಟ್ ದಿಸ್ ವೀಕ್. ಹಾಗಾಗಿ ತಗೊಳ್ಳಿಲ್ಲ ಇದು ZUSD. ಬಟ್ ಇಟ್ ವಾಸ್ ಅ ಗುಡ್ ಟ್ರೇಡ್. ಹಾಕ್ಬಿಟ್ಬಿಟ್ಟಿದೆ. ಸೊ ಆಲ್ರೆಡಿ ಅದು 1.5 1.7 ಓಡಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಯೂರೋಸ್ CHF ಫಕ್ಡ್ ಅಪ್ ದಿಸ್ ವೀಕ್. ಅದಾದಮೇಲೆ ಇದು ಈ ಟ್ರೇಡು ಕೂಡ ಚೆನ್ನಾಗಿತ್ತು. ಸೊ ನೋಡಿ, ಲೋ ಹೈ ಲೋ ಹೈ. ಸೊ this is the place where it's getting support resistance. ನೈಸ್ ಎಂಗೋಲ್ಫಿಂಗ್. ಸುಮ್ಮನೆ ಹಾಕಿರೋದಷ್ಟೇ ಇದನ್ನೆಲ್ಲ. ಟ್ರೇಡ್ ಹಾಕಿದ್ದೀನಿ ಅನ್ಕೊಂಬಿಟ್ಟಿಲ್ಲ. ಸೊ ಇದು ನೋಡಿ, ಇದನ್ನು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ವಿ, ಹಂಗೆ ಓಡ್ತಾ ಇದೆ. ನೆಕ್ಸ್ಟ್ ಯೂರೋ ಕ್ಯಾಡ್, ಅದನ್ನು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದೀವಿ, ಓಡ್ತಿದೆ. ನೋಡಿ 3.74, fucking 3.74. And you know what? We missed it. We fucking missed it. It's okay. And this one too. ಇದು ಕೂಡ same thing, but we missed it. Missed it. It's okay. I could have made like 6-7% this week, but unfortunately. ಇದು ಕೂಡ ನೈಸ್ ಟ್ರೇಡು. AUD ಏಕೆಂದರೆ ಲೆಫ್ಟ್ ಶೋಲ್ಡರ್ ಹೆಡ್, ರೈಟ್ ಶೋಲ್ಡರು ಬ್ರೇಕು, ರೀಟೆಸ್ಟು, ಎಂಗೋಲ್ಫಿಂಗು. ನೈಸ್, ದಟ್ಸ್ ನೈಸ್. CVP JPY. ಇದೆಲ್ಲ ಸುಮ್ಮನೆ ಹಾಕಿರೋದಷ್ಟೇ, ಬೇರೆ ಸ್ಟ್ರಾಟಜಿ ಹಾಕೋಣಂತ. ಬಟ್ ಯಾವ ಟ್ರೇಡ್ ತೊಗೊಂಡಿಲ್ಲ. ಬಟ್ ಆಲ್ಮೋಸ್ಟ್ ನಾನು ಮಾಡೋ ಅನಾಲಿಸಿಸ್ ಎಲ್ಲ ಕರೆಕ್ಟಾಗಿರುತ್ತೆ. ನೋಡಿ, ನಾನು ವೀಕ್ ಮೊದಲೇ ಇದು ಇಲ್ಲಿ ಬಂದು ಮೇಲಕ್ಕೆ ಹೋಗುತ್ತೆ ಅಂದ್ಕೊಂಡಿದ್ದೆ, ಸೇಮ್ ಹಂಗೆ ಬಂದು ಮೇಲಕ್ಕೆ ಹೋಗಿದೆ. ಇಲ್ಲಿ ಮಾರ್ಕೆಟ್ನ ಕಣ್ಮುಚ್ಕೊಂಡು ಪ್ರಿಡಕ್ಟ್ ಮಾಡ್ಬೋದು, ಕಣ್ಮುಚ್ಕೊಂಡಾಗ ಹಿಂಗೆ ಮುಚ್ಕೊಂಡೆಲ್ಲ ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ. ಹೇಳಿದ್ದು ಇಟ್ಸ್ ಈಸಿ ಟು ಪ್ರಿಡಕ್ಟ್ ದ ಮಾರ್ಕೆಟ್. ಬಟ್ ಏನು ಕಷ್ಟ ಅಂದರೆ ಮಾರ್ಕೆಟ್ ಎಂಟ್ರಿ ಆಗೋದು, ಎಕ್ಸಿಟ್ ಆಗೋದೆ ಮೋಸ್ಟ್ ಡಿಫಿಕಲ್ಟ್. ಅದನ್ನು ನೀವು ಪ್ರೂವ್ ಆದರೆ, ನಿಮ್ಮ ಸೈಕಾಲಜಿ ಕರೆಕ್ಟಾಗಿ ಇಟ್ಕೊಂಡ್ರೆ ವಿಲ್ ಬಿ ಎ ಪ್ರಾಫಿಟಬಲ್ ಟ್ರೇಡರ್. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಇನ್ನು 9:28 ಸಮಥಿಂಗ್ ಟೈಮು, ನೋಡೋಣ ಆಮೇಲೆ ಏನಾಗುತ್ತೆ. ಯಾವಾಗ ಲಂಡನ್ ಸೆಷನ್ ಸ್ಟಾರ್ಟ್ ಆದಮೇಲೆ, ಇವಾಗ 12:30 ನೋಡೋಣ. ಲಂಡನ್ ಸೆಷನ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಐ ಹೋಪ್ ಇಟ್ ವಿಲ್ ಮೈ TP ಟುಡೇ. ಸೊ ಆಲ್ರೆಡಿ ನಾವು ಒಂದು ಲಾಸ್ ಮಾಡಿದ್ದನ್ನ ರಿಕವರಿ ಮಾಡಿಬಿಟ್ಟಿದ್ದೀವಿ. ಲೈಕ್ ಒಂದಷ್ಟು ನೋಡ್ತಾ ಇದೆ, ಬಟ್ ಇನ್ನು ಟ್ರೇಡ್ ಎಕ್ಸಿಟ್ ಆಗೋಕ್ಕಂತ ಹೇಳೋಕ್ಕಾಗಲ್ಲ ಏನೂ ಕೂಡ. ಸೊ ಲೆಟ್ಸ್ ಸಿ ಏನಾಗುತ್ತೆ.
ಇವತ್ತು ಬಂದು ಸ್ಯಾಟರ್ಡೆ, ಆಲ್ರೆಡಿ ಮಾರ್ಕೆಟ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನೆನ್ನೆ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿರಲಿಲ್ಲ. ಸೊ ಇವಾಗ ಫೈನಲ್ ವಿಡಿಯೋ ಕೊನೆಗೆ ಬಂದಿದೆ. ಆ, ಈ ಟ್ರೇಡು ನಾವು ಎನ್ ಜೆ ಟಿ ಕ್ಯಾಟ್ ಟ್ರೇಡ್ ತೊಗೊಂಡಿದ್ದು. ಸೊ ಎನ್ ಜೆ ಟಿ ಕ್ಯಾಟ್ ಏನಾಯಿತು ಅಂತ ಅಂದರೆ, ಸೊ ಇಲ್ಲಿಗೆ ಬಂದು ವಾಪಸ್ ನಾರ್ಮಲ್ ಕ್ಯಾಂಡಲ್ 1:1 ಹೊಡೆದಿದ ತಕ್ಷಣ ನಾನು ಮಾಮೂಲಿ ಹೇಳಿದ್ನಲ್ಲ ನಿಮಗೆ ಬ್ರೇಕ್ ಇವನ್ಗೆ ಹಾಕೊತೀನಿ ಅಂತ. ಸೊ ಓಕೆ 1:1 ಬಂದು ಹೊಡೀತು. ನೋಟಿಫಿಕೇಶನ್ ಬಂದು ಟ್ಯಾಪ್ ಆಯಿತು. ಅದಾದಮೇಲೆ ನಾನು ಬ್ರೇಕ್ ಇವನ್ಗೆ ಹಾಕಿದ್ದೆ, ನನ್ನ ಸ್ಟಾಪ್ ಲಾಸ್ನ ಎತ್ತಿ. ಸೊ ಅಕಸ್ಮಾತ್ ಮಾರ್ಕೆಟ್ ಇಲ್ಲಿಗೂ ವಾಪಸ್ ಎಂಟ್ರಿ ಸಿಗ್ನಲ್ಗೆ ವಾಪಸ್ ಬಂದರೆ ನನ್ನ ಪೊಸಿಷನ್ನು ಕ್ಲೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಂಗೆ ಪ್ರಾಫಿಟು ಕೂಡ ಆಗಲ್ಲ, ಲಾಸು ಕೂಡ ಆಗಲ್ಲ, ಬ್ರೇಕ್ ಇವನ್ ಆಗುತ್ತೆ. ಹಾಗಾಗಿ ಇಲ್ಲಿಕ್ಕಿದೆ. ಮಾರ್ಕೆಟ್ ಏನಾಯ್ತು ಗೊತ್ತಾ, ಬಂದು ಲೈಟಾಗಿ ಟ್ಯಾಪ್ ಮಾಡಿ ಅಂತ ಮುತ್ತು ಕೊಟ್ಟು ವಾಪಸ್ ಅಂತ ಹೋಗ್ತು. ಬಟ್ ಆದ್ರೂ ಕೂಡ ಮಾರ್ಕೆಟು 1:2 ಬರಲಿಲ್ಲ, ಹೊಡಿಲಿಲ್ಲ, ಟ್ಯಾಪ್ ಕೂಡ ಆಗಲಿಲ್ಲ ಅದು. ನಾವಂಗೆ ಅಂದ್ಕೊಂಡ್ರೆ ಅದನ್ನ ಇನ್ನೂ ಮಂಡೇ ಟ್ಯೂಸ್ಡೇ ಗಂಟನೂ ಹೋಲ್ಡ್ ಮಾಡಬೇಕಾಗಿತ್ತು. ಬಟ್ ದಿಸ್ ವಾಸ್ ಅ ಗುಡ್ ಟ್ರೇಡ್. ಒಂದು ಟ್ರೇಡು ನಾವು ಯೂರೋ ಸಿ ಎಚ್ ಎಫ್ ತೊಗೊಂಡಿದ್ದು. ಸೊ ಯೂರೋ ಸಿ ಎಚ್ ಎಫ್ ನಾವು ಇದರಲ್ಲಿ ಲಾಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಬೈ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ಲೇ ಬಂದು ಲಾಸ್ ಆಯಿತು ನಮಗೆ. ಇದು ಲೆಫ್ಟ್ ಶೋಲ್ಡರ್, ಹೆಡ್ಡು, ರೈಟ್ ಶೋಲ್ಡರ್ ಆಗಿತ್ತು. ಬಟ್ ಇಲ್ಲಿ ಬಂದು ಪಿನ್ ಬಾರ್ ಬಂದಿತ್ತು. ಸೊ ಹಂಗಾಗಿ ನಾವು ಬೈ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಟ್ರೇಡಿಂಗ್, ಲಾಸ್ ಆಗೋದು. ಸೊ ಇದು ನಾವು ನಮ್ಮ ಇದನ್ನು ಬ್ರೇಕ್ ಇವನ್ಗೆ ಹಾಕ್ಕೊಂಡು ಈ ಟ್ರೇಡು ಈ ಪೊಸಿಷನ್ನ ಕ್ಲೋಸ್ ಆಗಿದೆ. ಇದರಲ್ಲಿ ನಾವು ಲೈಕ್ ಲಾಸ್ ಕೂಡ ಆಗಿಲ್ಲ, ಪ್ರಾಫಿಟ್ ಕೂಡ ಆಗಿಲ್ಲ, ಬ್ರೇಕ್ ಇವನ್ ಕ್ಲೋಸ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಪ್ರತಿ ವೀಕು ಕೂಡ ವೀಡಿಯೋಸ್ ಬರುತ್ತೆ. ನಾನು ಎಷ್ಟು ವೀಕ್ ಏನೇನು ಮಾಡ್ತೀನಿ, ಎಷ್ಟು ಪರ್ಸೆಂಟ್ ಮಾಡ್ತೀನಿ, ಎಷ್ಟು ಪರ್ಸೆಂಟ್ ಲಾಸ್ ಮಾಡ್ಕೊತೀನಿ, ಅದನ್ನು ಹಾಗಾಗಿ ಹಾಕ್ತೀನಿ. ಸೊ ಇದರಲ್ಲಿ ನಿಮಗೆ ಇದೆಲ್ಲ ಎಜುಕೇಷನ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ನೋಡಿ ಬೇಜಾನ್ ಕಲಿಯುವಂಥದ್ದಿದೆ. ಅದಾದಮೇಲೆ ನಾನು ನೆಕ್ಸ್ಟು ಏನು ಒಂದೊಂದೇ ಸಪ್ರೇಟು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ನೋಡೋಣ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು, ಟಾಟಾ, ಬಾಯ್ ಬಾಯ್.